ನಮಸ್ಕಾರ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟಿ20 ಪಂದ್ಯ ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ ಆರಂಭ ಗೊತ್ತಾ? ಇಲ್ಲಿದೆ ನೋಡಿ ಪಂದ್ಯದ ಸಂಪೂರ್ಣ ಮಾಹಿತಿ. ಹಾಗೆ ಈ ಒಂದು ಟಿ20 ಸೀರೀಸನ್ನು ನೀವು ಲೈವ್ ಸ್ಟ್ರೀಮ್ ನೋಡೋದು ಹೇಗಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಭಾರತ ಐರ್ಲೆಂಡ್ ಪ್ರವಾಸವನ್ನು ಮುಕ್ತಾಯಗೊಳಿಸಿದೆ. ಬಟ್ ಈ ಒಂದು ಪ್ರವಾಸ ಟೀಮ್ ಇಂಡಿಯಾಗೆ ಒಂಥರ ನಿರಸ ಪ್ರದರ್ಶನ ಅಂದರೆ ತಪ್ಪಾಗೋದಿಲ್ಲ. ಬಟ್ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂಥರ ಶಾಕಿಂಗ್ ನ್ಯೂಸ್ ಈ ಒಂದು ಸೀರೀಸ್. ಆದರೆ ಇತ್ತ ಟೀಮ್ ಇಂಡಿಯಾ ಪರವಾಗಿ ಟಿ20 ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಸ್ಟಾರ್ ನಾಯಕ ಸೂರ್ಯಕುಮಾರ್ ಯಾದವ್ ಅವರನ್ನು ತಂಡದಿಂದ ಕೂಡ ಇಲ್ಲಿ ಕೈಬಿಡಲಾಗಿತ್ತು. ಹೀಗಾಗಿ ಈ ಒಂದು ಐರ್ಲೆಂಡ್ ಸೀರೀಸ್ನಲ್ಲಿ ಭಾರತ 154 ಚೇಸ್ ಮಾಡದೆ ಇಲ್ಲಿ ಹೀನಾಯವಾಗಿ ಸೋಲು ಕಂಡಿದೆ. ಈ ಮೂಲಕ 2 ಜೋರದಿಂದ ವೈಟ್ ವಾಶ್ ಮಾಡಿಕೊಂಡ ಟೀಮ್ ಇಂಡಿಯಾಗೆ ಶ್ರೇಯಸ್ ಅಯ್ಯರ್ ಅವರ ಮೊದಲ ನಾಯಕತ್ವದಲ್ಲಿ ಒಂಥರ ಹೀನಾಯ ಸೋಲು ಅಂದರೆ ತಪ್ಪಾಗೋದಿಲ್ಲ. ಹೀಗಾಗಿ ಇಲ್ಲಿ ವೈಭವ್ ಸೂರ್ಯವಂಶಿಯನ್ನು ಕೂಡ ಪ್ಲೇಯಿಂಗ್ 11ನಲ್ಲೇ ಆಡಿಸದೇ ಇರೋದು ಟೀಮ್ ಇಂಡಿಯಾ ಸೋಲಿಗೆ ಪ್ರಮುಖ ಕಾರಣ ಅಂತಲೇ ಇಲ್ಲಿ ಹೇಳಬಹುದಾಗಿದೆ. ಸ್ನೇಹಿತರೆ, ಇನ್ನು ಭಾರತ ತಂಡಕ್ಕೆ ಮುಂದಿನ ಸವಾಲು ಇರೋದು ಇಲ್ಲಿ ಬಲಿಷ್ಠ ಇಂಗ್ಲೆಂಡ್. ಬಟ್ ಇಂಗ್ಲೆಂಡ್ ವಿರುದ್ಧ ಭಾರತ 5 ಪಂದ್ಯಗಳ ಟಿ20 ಸರಣಿಯನ್ನು ಆಡಲಿದ್ದು, ಅಂದರೆ ಭಾರತ ಐರ್ಲೆಂಡ್ ಸರಣಿಯ ಸೋಲನ್ನು ಮರಿಬೇಕಂದ್ರೆ ಇಂಗ್ಲೆಂಡ್ ಪ್ರವಾಸ ಭಾರತಕ್ಕೆ ಚೆನ್ನಾಗಾಗಬೇಕು. ಅಂದರೆ ಈ ಒಂದು ಸೀರೀಸ್ ಏನಾದರೂ ಟೀಮ್ ಇಂಡಿಯಾ ಗೆಲ್ತಂದರೆ ಬಟ್ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಇನ್ನು ಭಾರತ ತಂಡ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟಿ20 ಪಂದ್ಯ ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ ಅಂತ ನೋಡ್ತಾ ಬರೋದರೆ, ಇನ್ನು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟಿ20 ಪಂದ್ಯ ಜುಲೈ 1ರಂದು ಆರಂಭವಾಗಲಿದ್ದು, ಸ್ನೇಹಿತರೆ ಇದು ಭಾರತೀಯ ಕಾಲಮಾನದ ಪ್ರಕಾರ 10 ಗಂಟೆಗೆ ನಿಮಗೆ ಪಂದ್ಯ ಆರಂಭವಾಗಲಿದೆ. 9:30ಕ್ಕೆ ಟಾಸ್ ಪ್ರಕ್ರಿಯೆ ಆರಂಭಗೊಂಡು 10 ಗಂಟೆಗೆ ರಾತ್ರಿ ಪಂದ್ಯ ಇದು ಆರಂಭವಾಗಲಿದ್ದು, ಈ ಒಂದು ಮೊದಲ ಟಿ20 ಪಂದ್ಯಕ್ಕೆ ಇಂಗ್ಲೆಂಡ್ನ ರಿವರ್ ಸೈಡ್ ಗ್ರೌಂಡ್ ಸಾಕ್ಷಿಯಾಗಲಿದೆ. ಬಟ್ ಇಲ್ಲಿ ಭಾರತ ಬಲಿಷ್ಠ ತಂಡದ ಎದುರು ಪೈಪೋಟಿಯನ್ನು ನೀಡಬೇಕು. ಇಂಗ್ಲೆಂಡ್ ತಂಡದ ಪರವಾಗಿ ಹ್ಯಾರಿ ಬ್ರೂಕ್ ಆಗಲಿ, ಜಾಕೋಬ್ ಬೆಥೆಲ್, ಫಿಲ್ ಸಾಲ್ಟ್ ಮತ್ತು ಜಾಸ್ ಬಟ್ಲರ್, ಜೋಫ್ರಾ ಆರ್ಚರ್ ಅಂತ ಸ್ಟಾರ್ ಆಟಗಾರರ ದಂಡ ಇದೆ. ಇನ್ನು ಟೀಮ್ ಇಂಡಿಯಾದಲ್ಲಿ ಕೂಡ ನಾಯಕ ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಇನ್ನು ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಇನ್ನು ಹರ್ಷದೀಪ್ ಸಿಂಗ್ ಅಂತ ಸ್ಟಾರ್ ಆಟಗಾರರು ಕೂಡ ಇದ್ದಾರೆ. ಬಟ್ 2 ಸ್ಫೋಟಕ ಆಟಗಾರರ ನಡುವೆ ಇಲ್ಲಿ ಪೈಪೋಟಿ ಏರ್ಪಡಿದಂತರೂ ಸುಳ್ಳಲ್ಲ. ಬಟ್ ಈ ಒಂದು ಸೀರೀಸ್ನಲ್ಲಿ ಏನಾದರೂ ವೈಭವ್ ಸೂರ್ಯವಂಶಿ ಕೂಡ ಡೆಬ್ಯೂ ಮಾಡುವ ಸಾಧ್ಯತೆ ಇರಲಿದೆ. ನಿಮ್ಮ ಪ್ರಕಾರ ಈ ಒಂದು ಸೀರೀಸ್ನಲ್ಲಿ ವೈಭವ್ ಸೂರ್ಯವಂಶಿ ಅವರು ಡೆಬ್ಯೂ ಮಾಡ್ತಾರಾ ಇಲ್ವ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಹಾಗೆ ಈ ಒಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಸರಣಿ ಲೈವ್ ಸ್ಟ್ರೀಮ್ ನೀವು ಜಿಯೋ ಹಾಟ್ಸ್ಟಾರ್ನಲ್ಲಿ ಕೂಡ ನೋಡ್ಬೋದು. ಅದೇ ಥರ ನೀವು ಮೊಬೈಲಲ್ಲಿ ನೋಡ್ತೀರಂದರೆ ನಿಮಗೆ ಜಿಯೋ ಹಾಟ್ಸ್ಟಾರ್ ಜೊತೆಗೆ ಟಿವಿಯಲ್ಲಿ ನೋಡ್ತೀರಂದರೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ ಕೂಡ ಇದು ನೇರ ಪ್ರಸಾರ ನಿಮಗೆ ಸಿಗ್ತದೆ. ಹಾಗೆ ನಿಮ್ಮ ಪ್ರಕಾರ ಈ ಬಾರಿಯ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟಿ20 ಸರಣಿಗೆ ವೈಭವ್ ಸೂರ್ಯವಂಶಿ ಅವರನ್ನು ಪ್ಲೇಯಿಂಗ್ 11ನಲ್ಲಿ ಕಣಕ್ಕಿಳಿಸಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಮತ್ತು ಶ್ರೇಯಸ್ ಅಯ್ಯರ್ ಈ ಇಬ್ಬರಲ್ಲಿ ಬೆಸ್ಟ್ ಕ್ಯಾಪ್ಟನ್ ಯಾರು ಎಂಬುದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.